ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಗ್ರಾಮದಲ್ಲಿ ದಿನಾಂಕ 7/6/2025ರಂದು ಮ್ಯಾಜಿಕ್ ಮೈಲಾರಿ ಅವರು ದಲಿತ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಅವರನ್ನ ಯಾವುದೇ ಕಲಾ ತಂಡದಲ್ಲಿ ಹಾಗೂ ಕಲಾ ಸಿಂಚನ ಮೆಲೋಡಿಸ್ ತಂಡ ಆಹ್ವಾನ ಮಾಡಬಾರದು. ಒಂದು ವೇಳೆ ಆಹ್ವಾನ ಮಾಡಿದರೆ ಯಾವುದೇ ಕಲಾ ತಂಡದಲ್ಲಿ ಆಗಲಿ ಅದರ ವಿರುದ್ಧ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಹೋರಾಟ ಮಾಡಲಾಗುವುದು ಎಂದು ಅಂಬೇಡ್ಕರ್ ಸೇನೆ ಕರ್ನಾಟಕ ರಾಜ್ಯ ಸಮಿತಿ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶಿವಲಿಂಗ ಗೊಂಬೆಗುಡ್ಡ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ವರದಿ ರವಿ ಕರಿಶೆಟ್ಟಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮೈಲಾರಿ ಮಾತಾಡ್ತಿರೋದು. ನಿನ್ನೆ ದಿನಾಂಕ 7ನೇ ತಾರೀಕಿನಂದು ನಮ್ಮ ಮುಧೋಳ ತಾಲೂಕಿನ ಒಂದು ಹಲಗಲಿ ಅನ್ನೋ ಗ್ರಾಮದೊಳಗ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕಾರ್ಯಕ್ರಮ ನಡೆಯುವಂತ ಸಂದರ್ಭದೊಳಗ ನಾನು ಯೂಟ್ಯೂಬರ್ಗೆ ಮಾತಾಡುವಂತ ಸಂದರ್ಭದೊಳಗ ನನಗ್ ಗೊತ್ತಿಲ್ಲದೇನೆ ನಮ್ಮ ಆಡು ಭಾಷೆದೊಳಗ ಒಂದು ಮಾತು ಹೇಳಿದೆ. ಊರಂದ್ಮ್ಯಾಗ ಹಿಂಗ ಹೊಲಗೇರಿ ಇರುತ್ತಂತ. ದಯವಿಟ್ಟು ಅದನ್ನ ಯಾರು ಅನ್ಯತಾ ಭಾವಿಸ್ಬೇಡ್ರಿ ಅಣ್ಣ. ಯಾವ ಸಮಾಜದ ಕುರಿತು ಯಾರ ಒಂದು ಕಾಸ್ಟಿಸಂ ಕುರಿತೊಳಗ ನಾನು ಮಾತಾಡಿನಿ, ಅದು ಎಷ್ಟೋ ನಮ್ಮ ದಲಿತ ಕುಟುಂಬ ದಲಿತ ಸಮಾಜದವ್ರಿಗೆ ಮನಸ್ಸಿಗೆ ನೋವಾಗ್ಯದ. ದಯವಿಟ್ಟು ಕ್ಷಮಿಸ್ರಿ ಅಣ್ಣ. ನೀವು ಬೆಳೆಸಿರ್ತಕ್ಕಂಥ ಕಲಾವಿದ, ನಿಮ್ಮಿಂದ ಬೆಳೆದಿರ್ತಕ್ಕಂಥ ಕಲಾವಿದ, ದಯವಿಟ್ಟು ನಿಮ್ಮ ರಾಷ್ಟ್ರ. ನಮಸ್ಕಾರ ಆತ್ಮೀಯ ಎಲ್ಲ ಭೀಮ ಬಂಧುಗಳಿಗೆ. ನಾನು ನಿಮ್ಮ ಸಾಮಾಜಿಕ ಹೋರಾಟಗಾರ ಶಿವಲಿಂಗ್ ಗೊಂಬಿಗುಡ್ ಮಾಡುವಂತ ಕ್ರಾಂತಿಕಾರಿ ಜೆ.ಬಿ. ವಂದನೆಗಳು. ಬಂಧುಗಳೇ, ತಾವೆಲ್ಲರೂ ಕೂಡ ಸುಮಾರು 7ನೇ ತಾರೀಕಿನಿಂದ ಈ ಜಾನಪದ ಕಲಾವಿದ ಅಂತ ಏನು ಗುರುಸ್ಕೊಂಡಿದ್ದಾನಲ್ಲ, ಏನ್ ಹೆಸರು ಮ್ಯೂಸಿಕ್ ಮೈಲಾರಿ, ಮುದ್ದೇಬಿಹಾಳ ತಾಲೂಕಿನ ಮ್ಯೂಸಿಕ್ ಮೈಲಾರಿ ಈ ನಮ್ಮ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಕಲಾ ಸಿಂಚನ ಆರ್ಕೆಸ್ಟ್ರಾ, ಮೆಲೋಡಿಸ್ ಆರ್ಕೆಸ್ಟ್ರಾದಲ್ಲಿ ತಮಗೂ ಮತ್ತೆ ತಮ್ಮ ಯೂಟ್ಯೂಬರ್ಸ್ಗೂ ಆದಂತ ಯಾವುದೋ ಒಂದು ಗೊಂದಲದಲ್ಲಿ ಒಂದು ಪದವನ್ನ ಬಳಸ್ತಾನೆ. ತಾವೆಲ್ಲರೂ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು ಬಹಳ ಮಹತ್ವವನ್ನು ಪಡ್ಕೊಳ್ತಕ್ಕಂಥದ್ದು. ನಾವು ಹಿಂದೆ ಕೂಡ ಈ ಚಿತ್ರರಂಗದ ಖ್ಯಾತ ಚಲನಚಿತ್ರ ಸ್ಟಾರ್ ಆಗಿರ್ತಕ್ಕಂಥ ಉಪೇಂದ್ರ ಅವರು ಕೂಡ ಈ ಪದವನ್ನ ಬಳಸಿ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಈ ದಲಿತ ಸಮುದಾಯಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅವ್ರ ಮೇಲೆ ಸುಮಾರು FIR ಕೂಡ ಅದು ಆಗಿ ತದನಂತರ ಅದು ಒಂದು ಸುಖಾಂತ್ಯವನ್ನ ಕಂಡಿತ್ತು. ಇದು ಮೊದಲೇನಲ್ಲ, ಈ ರೀತಿಯಾದಂತಹ ಹೇಳಿಕೆಗಳು ನಿಜವಾಗಲೂ ಹೊಲಗೇರಿ, ಹೊಲೆ ಅಂತಕ್ಕಂಥ ಪದ, ಹೊಲವನ್ನ ಉಳ್ತಕ್ಕಂಥವ್ರು, ಹೊಲದ ಒಡೆಯ, ಭೂಮಿಯ ಒಡೆಯ, ಓಕೆ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾವೆಲ್ಲ ಇದನ್ನ ಹಿಂದ್ಗಡೆ ಮರ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೊಲೆಯ ಅಂತಂದ್ರೆ ಹೊಲದ ಒಡೆಯ, ಭೂಮಿಯ ಒಡೆಯ, ಹೊಲವನ್ನ ಉಳುವವನು ಅಂತಕ್ಕಂಥ ಒಂದು ಪದ ಅಂತಕ್ಕಂಥದ್ದು ಈಗ ಮನವರಿಕೆ ಆಗ್ತಾ ಇದೆ. ಪ್ರಶ್ನೆ ಬಂದಿರೋದು, ಊರು ಅಂದ ನಂತರ ಹೊಲಗೇರಿ ಇರುತ್ತೆ ಅಂದ್ರೆ ಹೊಲಗೇರಿ ಏನದು ಅರ್ಥ ಅಂದ್ರೆ ಹೊಲಸು ಅಂದ್ರೆ ಇವ್ರು ಬಿಂಬಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಯೂಟ್ಯೂಬರ್ಗೂ ಇವ್ರಿಗೂ ಮಧ್ಯೆ ನಡೆದಂತ ವಾಕ್ ಸಮರದಲ್ಲಿ ಊರನ್ನಂದ್ರೆ ಹೊಲಗೇರಿ ಇರುತ್ತೆ ಅಂದ್ರೆ ಊರಲ್ಲಿ ಈ ತರ ಕೆಟ್ಟ ಜನಗಳು ಇರ್ತಾರೆ ಅಂತಕ್ಕಂತ ಪದವನ್ನು ಬಿಂಬಿಸಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ. ಯಾಕಂದ್ರೆ ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ಬೇಕು. ಹೊಲಗೇರಿ ಅಂತಕ್ಕಂಥ ಪದ ಯಾಕೆ ಪದೇ ಪದೇ ಇವರು ಎಕ್ಸಾಂಪಲ್ಗಳು ಅಥವಾ ಆಡು ಭಾಷೆ ಅಂತ ಹೇಳ್ತಾರೆ ಅಂತಂದ್ರೆ ಇವತ್ತಿಗೂ ಕೂಡ ಇವರ ಮನಸ್ಸುಗಳಲ್ಲಿ ಈ ಮುಂದುವರೆದಂತ ದಿನಮಾನಗಳಲ್ಲಿ ದಲಿತರ ಬಗ್ಗೆ ತಾತ್ಸಾರ ಮತ್ತು ತಾರತಮ್ಯ ಹೋಗಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪರಿಗಣಿಸಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ಮ್ಯೂಸಿಕ್ ಮೈಲಾರಿ, ನಾನು ಕ್ಷಮೆ ಕೇಳ್ತೀನಿ, ನಾನು ದಲಿತ ವರ್ಗಕ್ಕೆ ನೋವುಂಟು ಮಾಡಿದೆ, ನಾನು ನಿಮ್ಮಿಂದ ಬೆಳೆದಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ನೀವೇನ್ ಹೇಳ್ತಾ ಇದ್ರಿ ಮ್ಯೂಸಿಕ್ ಮೈಲಾರಿ ಅವರೇ, ತಮಗೆ ಗೊತ್ತಿರ್ಲಿ, ಈ ಪದಗಳನ್ನ ಬಳಸೋಕ್ಕಿಂತ ಮುಂಚೆ ನಾನು ಯಾವ ಪದವನ್ನ ಬಳಸ್ತಾ ಇದ್ದೀನಿ ಮತ್ತು ಯಾವ ಸಂದರ್ಭದಲ್ಲಿ ಬಳಸ್ತಾ ಇದ್ದೀನಿ ಅಂತಕ್ಕಂಥದ್ದು ನೀವೇನ್ ಕಲಾವಿದರಂತೆ ಗುರುತಿಸ್ಕೊಳ್ತಾ ಇದ್ದೀರಿ, ನಿಮಗೆ ಬಹಳ ಅವಶ್ಯಕತೆ ಆಗಿದೆ. ಅದಕ್ಕಾಗಿ ನೀವು ಈ ಮಾತಿಗೆ ಬರೀ ದಲಿತ ಸಮುದಾಯಕ್ಕೆ ನೋವಲ್ಲ, ಯಾಕಂದ್ರೆ ನೀವು ಬಳಸ್ತಕ್ಕಂಥ ಪದ ಬಹಳ ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ನೀವು ಕ್ಷಮೆಯನ್ನ ಕೇಳದೆ ಇದನ್ನ ನಾವೆಲ್ಲ ಸಾಮಾಜಿಕ ಹೋರಾಟಗಾರರು ಮತ್ತು ಎಲ್ಲ ದಲಿತ ಪರ ಸಂಘಟನೆಯವರು ಕೂಡ ತಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು, ನಿಮ್ಮಂತ ಕಲಾವಿದರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಾಗೆ ದಲಿತ ಸಮುದಾಯವನ್ನು ನಿಂದಿಸ್ತಕ್ಕಂತ ಈ ಪ್ರಕರಣಗಳು ಪದೇ ಪದೇ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕಾಗಿ ನಿಮಗೆ ಒಂದು ತಕ್ಕ ಉತ್ತರವನ್ನು ನೀಡಲಿಕ್ಕೆ ನಾವು ರೆಡಿ ಮಾಡಿದ್ದೀವಿ. ಇನ್ನೇನು ಸದ್ಯದಲ್ಲೇ ನಿಮ್ಮ ಮೇಲೆ ಒಂದು ಕಾನೂನಿನ ಅಡಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿ ತಮಗೆ ಕಾನೂನು ಹೋರಾಟದ ಮೂಲಕ ನಾವು ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ಎಚ್ಚರಿಸ್ತಾ ಇದ್ದೀವಿ. ಅದೇ ರೀತಿ ಈಗಾಗಲೇ ಎಲ್ಲ ದಲಿತ ಪರ ಸಂಘಟನೆಯವರು ಕೂಡ
ಈ ಜಾನಪದ ಕಲಾವಿದ ಏನಿದಾನಲ್ಲ, ಮ್ಯೂಸಿಕ್ ಮೈಲಾರಿ ಅಂತಕ್ಕಂಥ ಕಲಾವಿದ, ಈತ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು. ಮತ್ತೆ ಯಾರಾದ್ರೂ ಕೂಡ ಆತನನ್ನ ತಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಾಗುತ್ತೆ. ಮತ್ತೆ ಆತನನ್ನ ಈ ಜಾನಪದದಿಂದ ಬ್ಯಾನ್ ಮಾಡ್ಬೇಕು ಅಂತಕ್ಕಂಥದ್ದೊಂದು ಎಲ್ಲ ದಲಿತ ಪರ ಸಂಘಟನೆಗಳ ಹೋರಾಟಗಾರರ ಒಂದು ಮನವರಿಕೆ ಏನಾಗಿದೆ. ಅದಕ್ಕೆ ನಾವು ಕೂಡ ಬೆಂಬಲಿಸ್ತೀವಿ. ಮ್ಯೂಸಿಕ್ ಮೈಲಾರಿ, ನಿನಗೆ ನಿಜವಾಗ್ಲೂ ಇದು ಸ್ವಾಭಿಮಾನ ಅಂತಕ್ಕಂಥದ್ದಿದ್ರೆ ಈ ಮಾತನ್ನ ನೀನು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಬಾಬಾ ಸಾಹೇಬರಿಗೆ ಮತ್ತು ಇಡೀ ದಲಿತ ಸಮುದಾಯಕ್ಕೆ ಗೌರವವನ್ನು ತಂದು ಕೊಡ್ತಕ್ಕಂಥದ್ದನ್ನ ನೀನು ಮಾಡ್ಬೇಕು. ಇಲ್ಲವಾದಲ್ಲಿ ನಾವು ಮೊದಲೇ ಹೇಳಿದಾಗೆ ನಿಮ್ಮ ಮೇಲೆ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ಎಚ್ಚರಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.